ತುಂಬ ಜಾಸ್ತಿ ಹಾಡಿದ್ದು ಕನ್ನಡ ಸಾಂಗ್ಸೇ. ನೆಕ್ಸ್ಟೇ ಬೇರೆ ಯಾವುದಾದ್ರೂ. ಎಷ್ಟು ಕನ್ನಡ ಒಳ್ಳೆ ಸಾಂಗ್ಸ್ ಹಾಡಿದ್ದೀನಿ, ಲೆಕ್ಕ ಇಲ್ಲದಷ್ಟು ಸಾಂಗ್ಸ್ ಹಾಡಿದ್ದೀನಿ. ನಮಸ್ಕಾರ ಸ್ನೇಹಿತರೆ. ಹಿರಿಯ ಗಾಯಕಿ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರು ನಿನ್ನೆ ಮೈಸೂರಿನಲ್ಲಿ ತಮ್ಮ ಕೊನೆಯುಸಿರೆಳೆದಿದ್ದಾರೆ. ಜಾನಕಿ ಅಮ್ಮನವರು ಒಂದಲ್ಲ ಎರಡಲ್ಲ ಬರೋಬ್ಬರಿ 48,000 ಹಾಡುಗಳನ್ನ ಹಾಡಿದ್ದಾರೆ. ಆದರೆ ಅವರು ಹಾಡುವುದನ್ನ ನಿಲ್ಲಿಸಿ ಸುಮಾರು 10 ವರ್ಷಗಳೇ ಕಳೆದಿವೆ. ಜಾನಕಿ ಅಮ್ಮನವರು ಹಾಡುಗಳನ್ನ ಹಾಡೋದು ನಿಲ್ಲಿಸಿದ್ದಾದ್ರೂ ಯಾಕೆ ಅಂತ ಗೊತ್ತಾ? ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ ಇರಬಹುದು, ಆದರೆ ಅತಿ ಹೆಚ್ಚು ಹಾಡುಗಳನ್ನ ಹಾಡಿರೋದು, ತುಂಬಾ ಇಷ್ಟಪಡುವಂತಹ ಜಾಗ ಎಂದರೆ ಅದು ಕರ್ನಾಟಕವಾಗಿತ್ತು. ಇನ್ನು ಜಾನಕಿ ಅಮ್ಮನವರು 100 ಕೋಟಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಆದರೆ ಅದನ್ನು ಅನುಭವಿಸಲು ಗಂಡನೂ ಇಲ್ಲ, ಮಗನೂ ಇಲ್ಲ. ಈಗ ಆಸ್ತಿ ಯಾರಿಗೆ ಸೇರಲಿದೆ ಅಂತ ಗೊತ್ತಾ? ಇನ್ನು ತಮ್ಮ ಜೀವನದಲ್ಲಿ ತುಂಬಾ ನೋವು ತಂದ ಸಂಗತಿ ಎಂದರೆ ಅವರ ಗಂಡ ಹಾಗೂ ಮಗನ ಸಾವು. ಅವರ ಸಾವಿಗೆ ಕಾರಣವಾದ್ರೂ ಏನು? ಇನ್ನು ಜಾನಕಿ ಅಮ್ಮನವರು ಇಷ್ಟಪಡುವಂತಹ ಕನ್ನಡದ ನಟ ಆದ್ರೂ ಯಾರು ಅಂತ ಗೊತ್ತಾ? ಅನೇಕರು ತಮಗೆ ಅವಾರ್ಡ್ ಸಿಕ್ಕರೆ ಸಾಕು ಎಂದು ಖುಷಿ ಪಡ್ತಾರೆ. ಆದರೆ ಜಾನಕಿ ಅಮ್ಮನವರು ಪದ್ಮಭೂಷಣ್ ಅವಾರ್ಡ್ ಅನ್ನ ನಿರಾಕರಿಸಿದ್ದು ಯಾಕೆ? ನಿಮಗೆ ಗೊತ್ತಿಲ್ಲದ ಎಸ್ ಜಾನಕಿ ಅಮ್ಮನವರ ಅನೇಕ ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಜಾನಕಿ ಅಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಕೋರೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಓಂ ಶಾಂತಿ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಜಾನಕಿ ಅಮ್ಮನವರ ಹಾಡುಗಳನ್ನ ಯಾರು ತಾನೇ ಕೇಳಿರೋದಿಲ್ಲ ಹೇಳಿ? ಅವರು ತಮ್ಮ ಜೀವನಾವಧಿಯಲ್ಲಿ ಒಟ್ಟು 48,000 ಹಾಡುಗಳನ್ನ ಹಾಡಿದ್ದಾರೆ. ಅದರಲ್ಲಿ ಕನ್ನಡದಲ್ಲೇ 10,000 ಹಾಡುಗಳನ್ನ ಹಾಡಿದ್ದಾರೆ. ಆದರೆ ಜಾನಕಿ ಅಮ್ಮನವರು ನಟಿ ಸಾವಿತ್ರಿಗೆ ಹಾಡೋದಿಲ್ಲ ಅಂತ ಶಪಥವನ್ನ ಮಾಡಿದ್ರು. ಜಾನಕಿ ಅಮ್ಮನವರ ಮುಂದೆ ಡಾಕ್ಟರ್ ರಾಜ್ಕುಮಾರ್ ರವರು ಹಾಡೋದಕ್ಕೆ ಭಯ ಪಡ್ತಿದ್ರಂತೆ. ಇನ್ನು SP ಬಾಲಸುಬ್ರಹ್ಮಣ್ಯಂ ನನ್ನ ಮಗ ಇದ್ದ ಹಾಗೆ ಅಂತ ಜಾನಕಿ ಅಮ್ಮನವರು ಹೇಳುತ್ತಿದ್ರು. ಸ್ನೇಹಿತರೆ, ಜಾನಕಿ ಅಮ್ಮನವರು ಅವರ ಆಸ್ತಿ ವಿವರಗಳು ಕೇಳಿದ್ರೆ ನಿಮ್ಮ ತಲೆ ತಿರುಗುತ್ತೆ. ಯಾಕಂತಂದ್ರೆ ಒಂದಲ್ಲ ಎರಡಲ್ಲ 100 ಕೋಟಿ ಆಸ್ತಿಯನ್ನ ಮಾಡಿದ್ದಾರೆ. ಆದರೆ ಅವರು ಹುಟ್ಟಿದ್ದು ಮಾತ್ರ ಸಿಂಪಲ್ ಬಿಳಿ ಬಣ್ಣದ ಕಾಟನ್ ಸೀರೆ. ಅದಕ್ಕೂ ಕೂಡ ಕಾರಣ ಇದೆ ಸ್ನೇಹಿತರೆ. ಈ ಎಲ್ಲ ವಿವರಗಳನ್ನ ನೋಡುವ ಮುನ್ನ ಜಾನಕಿ ಅಮ್ಮನವರ ಜೀವನ ಚರಿತ್ರೆಯನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಜಾನಕಿ ಅಮ್ಮನವರು ಹುಟ್ಟಿದ್ದು 1938ರಲ್ಲಿ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ. ಇವರ ತಂದೆಯ ಹೆಸರು ಬಂದು ಶ್ರೀರಾಮ್ ಮೂರ್ತಿ ಅಂತ. ಇವರು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ರು. 9 ವರ್ಷ ವಯಸ್ಸಿದ್ದಾಗ ಒಂದು ಬಾರಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಆದರೆ ಸ್ನೇಹಿತರೆ, ಜಾನಕಿ ಅಮ್ಮನವರು ಯಾವುದೇ ರೀತಿಯ ಸಂಗೀತ ತರಬೇತಿಯನ್ನ ಪಡೆದಿಲ್ಲ. ಆದರೆ ಇವರ ಧ್ವನಿ ಕೇಳಿದ್ರೆ ಎಂಥವರು ಕೂಡ ಬೆರಗಾಗ್ತಾರೆ. ಜಾನಕಿ ಅಮ್ಮನವರು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ತಾಯಿಯನ್ನ ಕಳೆದುಕೊಂಡು ಬಿಡ್ತಾರೆ. ಅದಕ್ಕಾಗಿಯೇ ಅವರು ಅವರ ಅಕ್ಕನ ಮನೆಯಲ್ಲಿ ಅಂತಂದ್ರೆ ಚೆನ್ನೈನಲ್ಲಿ ವಾಸವಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಅಕ್ಕನ ಗಂಡ ಸ್ಟೇಜ್ ಮೇಲೆ ವೇಷಗಳನ್ನ ಧರಿಸಿ ರಂಜಿಸ್ತಾ ಇದ್ರು. ಅವರ ಶೋ ಮುಗಿದ ಮೇಲೆ ಜಾನಕಿ ಅಮ್ಮನವರು ಹಾಡುಗಳನ್ನ ಹಾಡ್ತಿದ್ರು. ಇದನ್ನ ಒಬ್ಬ ಡೈರೆಕ್ಟರ್ ಗಮನ ಪಡ್ತಾರೆ. ಅವರು ಜಾನಕಿ ಅಮ್ಮನವರಿಗೆ ಸಿನಿಮಾಗಳಲ್ಲಿ ಹಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಅಲ್ಲಿಂದ ಜಾನಕಿ ಅಮ್ಮನವರು ಹಿಂತಿರುಗಿ ನೋಡಲೇ ಇಲ್ಲ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಭಾಷೆಗಳಲ್ಲಿ 48,000 ಹಾಡುಗಳನ್ನ ಹಾಡಿದ್ದಾರೆ ಜಾನಕಿ ಅಮ್ಮನವರು. ಇನ್ನು ಅವರು ಸಿನಿಮಾಗಳಿಗೆ ಹಾಡುಗಳನ್ನ ಹಾಡೋಕೆ ಶುರು ಮಾಡಿದ್ದು 1957ರಲ್ಲಿ. ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತಿದ್ದಂತೆಯೇ ಅವರಿಗೆ ರಾಮ್ ಪ್ರಸಾದ್ ಎಂಬುವವರೊಂದಿಗೆ ಮದುವೆಯಾಗುತ್ತೆ. ಇವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಆದರೂ ಕೂಡ ಜಾನಕಿ ಅಮ್ಮನವರಿಗೆ ಹಾಡುಗಳನ್ನ ಹಾಡೋದಕ್ಕೆ ಎಲ್ಲೇ ಹೋಗಬೇಕಾದ್ರೂ ಅವರ ಗಂಡ ಸಪೋರ್ಟ್ ಮಾಡ್ತಿದ್ರಂತೆ. ಪ್ರತಿದಿನ ಜಾನಕಿ ಅಮ್ಮನವರು ಬರೋಬ್ಬರಿ 20 ಹಾಡುಗಳನ್ನ ಹಾಡ್ತಿದ್ರು. 4-5 ಹಾಡುಗಳು ತೆಲುಗುವಿನಲ್ಲಿ ಹಾಡಿದ್ರೆ ಕನ್ನಡದಲ್ಲಿ 3-4 ಹಾಡು, ತಮಿಳಿನಲ್ಲಿ 3-4 ಹಾಡು. ಆಗ ಚೆನ್ನೈನಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಹೈದರಾಬಾದ್ಗೆ ಈ ರೀತಿ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಬೇಕಾಗಿ ಬರ್ತಿತ್ತು. ಆದರೆ ಅವರ ಗಂಡ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು ಅಂತ ಖುದ್ದು ಜಾನಕಿ ಅಮ್ಮನವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ರು.
ಇನ್ನು ಇವರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಅವರ ಹೆಸರು ಬಂದು ಮುರಳೀಕೃಷ್ಣ. ಇವರು ಕೂಡ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನು ಗಂಡನಿಗೆ ಮೊದಲ ಬಾರಿಗೆ ಹೃದಯಾಘಾತವಾದಾಗ ಆಸ್ಪತ್ರೆಯಲ್ಲಿದ್ದು ನೋಡಿಕೊಳ್ತಿದ್ರು. ಆದರೆ ಅವರ ಗಂಡ, ಇಲ್ಲ ಜಾನಕಿ, ನೀನು ಕೆಲಸ ಮಾಡಬೇಕು, ಸಿನಿಮಾಗೆ ನೀನು ಕೊಟ್ಟಿರುವಂತಹ ಕಮಿಟ್ಮೆಂಟ್ ಪೂರ್ತಿ ಮಾಡಬೇಕು, ಮಾಡು ಎಂದು ಹೇಳಿ ಅವರ ಗಂಡನೇ ಅವರನ್ನ ಕಳಿಸ್ತಿದ್ರು ಅಂತ ಜಾನಕಿ ಅಮ್ಮನವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು. ಇನ್ನು ಅವರ ಗಂಡ 1997ರಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರೆ ಅವರ ಮಗ ಕೂಡ ಇದೇ ವರ್ಷ ಜನವರಿಯಲ್ಲಿ 2026ರಲ್ಲಿ ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ರು. ಅವರ ಮಗನಿಗೆ ಆಗ 65 ವರ್ಷ ವಯಸ್ಸಾಗಿತ್ತು. ಅವರ ಮಗನ ಸಾವು ಜಾನಕಿ ಅಮ್ಮನವರಿಗೆ ತುಂಬಾನೇ ನೋವನ್ನುಂಟು ಮಾಡಿತು. ಸ್ನೇಹಿತರೆ, ವಯಸ್ಸಾದ ಮೇಲೆ BP, ಶುಗರ್ ಎಲ್ಲ ಕಾಯಿಲೆ ಬರುತ್ತೆ. ಅದೇ ರೀತಿ ಜಾನಕಿ ಅಮ್ಮನವರು ಕೂಡ ಈ ಕಾಯಿಲೆಗಳಿಂದ ಬಳಲುತ್ತಿದ್ರು. ಆದರೆ ಅವರ ಮಗ ಸತ್ತ ಮೇಲೆ ಅವರು ಮಾತ್ರೆಗಳನ್ನ ತಿನ್ನುವುದನ್ನೇ ನಿಲ್ಲಿಸಿ ಬಿಡ್ತಾರೆ. ಅವರಿಗೆ ಈ ಜೀವನವೇ ಸಾಕಾಗಿ ಹೋಗಿತ್ತು. ಇನ್ನು ಜಾನಕಿ ಅಮ್ಮನವರಿಗೆ ಒಬ್ಬಳು ಮೊಮ್ಮಗಳು ಕೂಡ ಇದ್ದಾಳೆ. ಇನ್ನು ನಿನ್ನೆ ಅವರಿಗೆ ಹೃದಯಾಘಾತ ಕಾಣಿಸಿಕೊಂಡಿದೆ. ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ. ಸ್ನೇಹಿತರೆ, ಜಾನಕಿ ಅಮ್ಮನವರಿಗೆ ಒಂದಲ್ಲ ಎರಡಲ್ಲ 4 ರಾಷ್ಟ್ರ ಪ್ರಶಸ್ತಿ ಬಂದಿದೆ. 33 ರಾಜ್ಯ ಪ್ರಶಸ್ತಿಗಳು ಕೂಡ ಬಂದಿದೆ. ಆದರೆ 2013ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಅವರಿಗೆ ಪದ್ಮಭೂಷಣ್ ಪ್ರಶಸ್ತಿಯನ್ನ ಕೊಡುತ್ತೆ. ಆದರೆ ಜಾನಕಿ ಅಮ್ಮನವರು ಅದನ್ನ ನಿರಾಕರಿಸ್ತಾರೆ. ಯಾಕಂತಂದ್ರೆ ದಕ್ಷಿಣ ಭಾರತದವರನ್ನ ಕೇಂದ್ರ ಸರ್ಕಾರವು ಯಾವಾಗಲೂ ಕಡೆಗಣಿಸುತ್ತದೆ, ನಮ್ಮ ಪ್ರತಿಭೆಗಳಿಗೆ ಬೆಂಬಲ ಸಿಗಲ್ಲ, ಸರಿಯಾಗಿ ಗುರುತಿಸುವುದಿಲ್ಲ ಅಂತ ಹೇಳಿ ಧ್ವನಿ ಎತ್ತಿದ್ರು. ಕನ್ನಡದಲ್ಲಿ ಅವರು ಹಾಡಿರುವ ಫೇಮಸ್ ಹಾಡುಗಳು ಎಷ್ಟೊಂದು ಇವೆ. ನಗುವ ನಯನ, ಸ್ವಾತಿ ಮುತ್ತಿನ ಮಳೆಹನಿಯೇ, ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ, ಚಿನ್ನದ ಮಲ್ಲಿಗೆ ಹೂವೆ, ಈ ರೀತಿ ಹೇಳ್ತಾ ಹೋದ್ರೆ ಈ ಸಾಲುಗಳು ನಿಲ್ಲೋದೇ ಇಲ್ಲ. ಇನ್ನು ಜಾನಕಿ ಅಮ್ಮನವರ ಮುಂದೆ ಹಾಡೋದಕ್ಕೆ ರಾಜ್ಕುಮಾರ್ ಅವರು ಭಯ ಪಡ್ತಿದ್ರಂತೆ. ಅದಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ನೀವು ಹಾಡಿ ಮುಗಿಸಿ ಆನಂತರ ನಾನು ಹಾಡ್ತೀನಿ ಅಂತ ಹೇಳ್ತಿದ್ರಂತೆ. ಇನ್ನು ಜಾನಕಿ ಅಮ್ಮನವರು ತುಂಬಾ ಕಾಂಟ್ರವರ್ಸಿಗಳಿಗೆ ಸಿಕ್ಕಾಕೊಂತಿರ್ಲಿಲ್ಲ. ಆದರೆ ಒಂದು ಸಂದರ್ಭದಲ್ಲಿ ನಟಿ ಸಾವಿತ್ರಿ ಅವರೊಂದಿಗೆ ಸ್ವಲ್ಪ ಇರುಸು ಮುನಿಸು ಆಗಿತ್ತು. ಅದಕ್ಕಾಗಿ ನಾನು ಸಾವಿತ್ರಿ ಅವರ ಹಾಡುಗಳನ್ನ ಹಾಡುವುದಿಲ್ಲ ಎಂದು ಶಪಥವನ್ನ ಮಾಡಿದ್ರು. ಆದರೆ ಯಾವಾಗ ಸಾವಿತ್ರಿ ಅವರು ಕ್ಷಮೆ ಕೇಳಿದ್ರು, ಅವನ್ನೆಲ್ಲ ಮರೆತು ಮತ್ತೆ ಅವರಿಗೋಸ್ಕರ ಹಾಡುಗಳನ್ನ ಹಾಡಿದ್ರು. ಇನ್ನು ಆಸ್ತಿ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ, ನಾವು ಮುಂಚೆನೆ ಹೇಳಿದ ಹಾಗೆ ಅವರ ಮನೆಯವರು ಬಿಸ್ನೆಸ್ ಮ್ಯಾನ್ ಆಗಿದ್ರು. ಜಾನಕಿ ಅಮ್ಮನವರ ಸಿನಿಮಾ ಹಾಡುಗಳಿಂದ ಸಂಪಾದನೆ ಮಾಡಿದಂತಹ ಹಣದಿಂದ ಅನೇಕ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡುತ್ತಿದ್ರು. ಈಗ ಅವರ ಆಸ್ತಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 537 ಕೋಟಿ ರೂಪಾಯಿ ಸ್ನೇಹಿತರೆ. ಆದರೆ ಅದನ್ನ ಅನುಭವಿಸಲು ಅವರ ಮಗನೇ ಇಲ್ಲ. ಇನ್ನ ತನ್ನ ಮಗನ ಸಾವಿನ ಬಳಿಕ ಆಸ್ತಿಯೆಲ್ಲ ಅನಾಥಾಶ್ರಮಗಳಿಗೆ ನೀಡಬೇಕೆಂದು ವಿಲ್ನಲ್ಲಿ ಬರೆದಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದ ಮಾಹಿತಿ. ಇಷ್ಟು ದೊಡ್ಡ ಶ್ರೀಮಂತರಿಯಾದರೂ ಕೂಡ ಅವರು ಕೇವಲ ಉಡುತ್ತಿದ್ದು ಬಿಳಿ ಕಾಟನ್ ಸೀರೆಯನ್ನ. ಯಾಕಂತಂದ್ರೆ ಅವರಿಗೆ ಆಡಂಬರವಾಗಲಿ ತೋರುವಿಕೆ ಆಗಲಿ ಇಷ್ಟ ಇರಲಿಲ್ಲ. ಅದಕ್ಕಾಗಿ ಅವರು ತುಂಬಾ ಸಿಂಪಲ್ ಆಗಿ ಜೀವನವನ್ನ ನಡೆಸ್ತಿದ್ರು. ಇಂತಹ ಗಾಯಕರು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ ಅಂತಾನೆ ಹೇಳಬಹುದು. ಇನ್ನು ಇವರ ಯಾವ ಹಾಡು ನಿಮಗೆ ತುಂಬಾನೇ ಅಚ್ಚುಮೆಚ್ಚು ಅಂತ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.